ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದು ಬರ್ಡೇ ಹಿಂದಿನ ದಿವಸ ಈವ್ನಿಂಗೇ ಎಲ್ಲ ನಾನು ಹಾಕಿದ್ರು. ನಾನು ಕೂಡ ನೋಡೋಣ ಅಂದ್ಬಿಟ್ಟು ಮೇಲೆ ಹೋಗಿದ್ನಲ್ಲ, ಸೊ ಹಂಗೇ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ. ಬರ್ಡೇ ದಿವಸ ನನಗೆ ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿಯಾಗಿರಲಿಲ್ಲ. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬಂತು. ಸ್ವಲ್ಪ ಅಲ್ಲ, ಜಾಸ್ತಿಯಾಗಿ ಫುಲ್ಲೇನೆ ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪಟಾಪಟ್ ಅಂತ ನೋಡ್ಬೋದು ನನ್ನ ಮೇಕಪ್ ಹೇಗಿದೆ ಅಂತ ಅಂದ್ಬಿಟ್ಟು. ಮೇಕಪ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಎಲ್ಲ ಡೆಕೋರ್ ಮಾಡಿದರು. ಸೊ ಅದನ್ನೇ ನೋಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ. ನೋಡಿ ಡೆಕೋರೇಷನ್ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಇವಾಗ ಒಂದು 80% ಎಲ್ಲ ಕಂಪ್ಲೀಟ್ ಆಗಿತ್ತು. ಇನ್ನೊಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿದು ಆ ಥರದ್ದು ಮಾತ್ರ ಬ್ಯಾಲೆನ್ಸ್ ಇತ್ತು ಅಷ್ಟೇ. ನೈಟ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ ಮಾಡಿರೋದು ನಮಗೆ ಗೊತ್ತಿರೋರೇನೆ. ಐ ಥಿಂಕ್ ನಾವು ಇಷ್ಟು ಸೆಲೆಬ್ರೇಷನ್ನು ಇಷ್ಟು ಚೆನ್ನಾಗಿ ಅಂದರೆ ಇಷ್ಟೊಂದು ಸ್ವಲ್ಪ ಜಾಸ್ತಿಯಾಗಿ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಅದು ಒಂದು ಅಂತ ನಮ್ಮ ಮನೆಯವರು ಏನೇನೋ ಮಾಡಿ ಏನೇನೋ ಆಗಿ ಅದು ಏನೇನೋ ಆಗಿ ಈ ಥರ ಗ್ರ್ಯಾಂಡಾಗಿ ಆಗೋಯಿತು ಅಂತಲೇ ಹೇಳ್ಬೋದು. ಅದಕ್ಕೇ ಯಾವುದೇ ಒಂದು ಫಂಕ್ಷನ್ ಆದ್ರೂ ಅದು ಹೇಗೆ ಆಗಬೇಕು ಅಂತ ಇರುತ್ತೆ, ಹಾಗೇ ಆಗೋದು. ನಾವು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿರಲಿಲ್ಲ, ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿ ಆಯಿತು. ಮತ್ತು ಫೋಟೋಸ್ ಎಲ್ಲ ಹಾಕಿದ್ವಿ. ಅವನು ಫೋಟೋಸ್ ಎಲ್ಲ ತೆಗ್ದಿದ್ನಲ್ಲ, ಅದನ್ನೆಲ್ಲ ಫೋಟೋಸ್ ಎಲ್ಲ ತೊಳಸಿ ಅದೆಲ್ಲ ಹಾಕಿ ಒಂಥರ ಚೆನ್ನಾಗಾಯಿತು. ಡೆಕೋರೇಷನ್ ನೈಟ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಮತ್ತು ಪಾಪುಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ತಾ ಇದೆ, ಸಿಂಗಲ್ ಫೋಟೋಸ್. ಅವನು ಒಂದು ಚೆನ್ನಾಗಿರೋ ಫೋಟೋಸ್, ಸಿಂಗಲ್ ಫೋಟೋಸ್ ತೆಗೋತಾನೆ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿ ಅವ್ನು ಅಷ್ಟೊಂದು ಫೋಟೋಸ್ ಇಲ್ಲವೇ ಇಲ್ಲ. ಯಾಕಂದರೆ ಅವ್ನು ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ದ, ಅಳ್ತಾ ಇದ್ದ. ಸೆಕೆ ಬೇರೆ ಆಗಿರೋದ್ರಿಂದ. ಇವಾಗ ಮಧ್ಯಾಹ್ನ ಮಾಡಿದರೆ ಇನ್ನೂ ಯಾವ ಥರ ಆಡ್ತಾ ಇದ್ನೋ ಗೊತ್ತಿಲ್ಲ. ಇವಾಗಂತೂ ಫುಲ್ ಒಂದು ಫೋಟೋಸಲ್ಲೂ ಚೆನ್ನಾಗಿ ಬಂದಿಲ್ಲ. ಲಾಸ್ಟ್ ಎಂಡಿಂಗಲ್ಲಿ ಸ್ವಲ್ಪ ನಾರ್ಮಲ್ ಆದ, ಏನೂ ಹಾಕಿಸ್ಕೊತಾ ಇಲ್ಲ. ಕೇಕ್ ಕಟಿಂಗ್ ಸ್ಟಾರ್ಟಿಂಗೇ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಸ್ವಲ್ಪ ಇದಾಯಿತು, ಏನಪ್ಪ ಈ ಥರ ಅಳ್ತಾ ಇದ್ದಾನೆ, ನನಗೆ ಸ್ವಲ್ಪ ಟೆನ್ಷನ್ ಆಗೋಯಿತು. ಆಮೇಲೆ ಹೋಗ್ತಾ ಆಮೇಲೆ ಸರಿ ಹೋದ. ಫೋಟೋಸ್ ಬೇರೆ ತೆಗೆಸ್ಕೊತಾ ಇಲ್ಲ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿಲ್ಲ. ಅಂದರೆ ಹೆಂಗಲ್ವಾ ಇಷ್ಟೊಂದೆಲ್ಲ ಮಾಡಿ ಅಂತಂದ್ಬಿಟ್ಟು ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಹಂಗೋ ಹಿಂಗೋ ಮಾಡಿ ಒಟ್ಟಿನಲ್ಲಿ ಪಾರ್ಟಿ ಮುಗಿಯೋಷ್ಟರಲ್ಲಿ ಅವನು ಕೂಡ ನಾರ್ಮಲ್ ಆಗಾದ. ಬಟ್ ಅಷ್ಟೊಂದು ಫೋಟೋಸ್ ಏನು ಅವನು ತೆಗೆಸ್ಕೊಳ್ಳೋಕ್ಕೆ ಕೋಪ್ರೇಟ್ ಮಾಡಿಲ್ಲ. ಒಬ್ಬೊಬ್ಬರು ಹಿಂಗೇನೆ ಮಕ್ಕಳು ನಾರ್ಮಲಾಗಿ ಚೆನ್ನಾಗಿರ್ತಾರೆ. ಬಟ್ ಈ ಥರ ಏನೋ ಸೆಲೆಬ್ರೇಷನು ತುಂಬ ಜಾಸ್ತಿ ಜನ ಬಂತು ಅಂತಂದರೆ ಸ್ವಲ್ಪ ಈ ಥರ ಕ್ರ್ಯಾಂಕಿ ಆಗಿಬಿಡ್ತಾರೆ. ಬಟ್ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಫಂಕ್ಷನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಜಾಸ್ತಿ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಕಸಿನ್ಗೆ ಹೇಳಿದ್ದೆ ಎಲ್ಲದೂ ವೀಡಿಯೋಸ್ ಬೇಕಿತ್ತು ಅಂತ. ಬಟ್ ಅವರು ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ. ಸೊ ಅದರಿಂದ ಎಷ್ಟು ವೀಡಿಯೋಸ್ ಇದೆ ನಾನು ಅಷ್ಟೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಕೇಕ್ ಕಟ್ ಮಾಡಬೇಕಾದ್ರೇ ಅಳ್ತಾ ಇದ್ದ. ಅವನನ್ನು ಸಮಾಧಾನ ಮಾಡಿ ಆಮೇಲೆ ಲಾಸ್ಟಲ್ಲಿ ಹೆಂಗೋ ಮಾಡಿ ಕೇಕ್ ಕಟ್ ಮಾಡಿದ್ದಾಯಿತು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಬಟ್ ಕೇಕ್ ಚೆನ್ನಾಗಿ ಬಂತ. ಎಲ್ಲನೂ ಒಂದು ಜಂಗಲ್ ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ಕೇಕು ಕೂಡ ಅಷ್ಟೇ. ಆಮೇಲೆ ಸ್ವಲ್ಪ ಬೇರೆದು ಮಾಡಿಸೋಣ ಅಂತ ಇದ್ವಿ. ಆಮೇಲೆ ಸಡನ್ನಾಗಿ ಬ್ಯಾಕ್ಗ್ರೌಂಡ್ ಜಂಗಲ್ ಥೀಮ್ ಇರೋದ್ರಿಂದ ಕೇಕು ಕೂಡ ಅದೇ ಥರ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ದು. ಮತ್ತು ನಮ್ಮ ಮನೆಯವ್ರು ಹಿಂದೆ ಫೋಟೋಗೆ ಕೌಶಿಕ್ದು ಫೋಟೋಸ್ ಎಲ್ಲ ಹಾಕಿ ಬ್ಯಾನರ್ ಎಲ್ಲ ಮಾಡ್ತಿದ್ರು. ಅದನ್ನು ಮಾಡ್ತಾರೆ ಅಂತ ನನಗೆ ಐಡಿಯಾಸ್ ಇರಲಿಲ್ಲ. ಜಸ್ಟ್ ನಾನು ಈ ಥರ ಬಲೂನ್ ಡೆಕೋರ್ ಈ ಥರ ಇರಬೇಕು, ಯಾವುದಾದ್ರೂ ಒಂದು ಅಂದರೆ ನಿಮ್ಗೆ ಯಾವ ಥೀಮಲ್ಲಾದರೂ ಮಾಡಿ. ಬಟ್ ಅಂದರೆ ಆ ಥೀಮ್ ಅಂತ ಅಂದರೆ ಜಂಗಲ್ ಥೀಮಲ್ಲಿ ಇರಬೇಕು, ನೀವು ಯಾವುದೇ ಪ್ಯಾಟ್ರನಲ್ಲಾದರೂ ಮಾಡಿ ಅಂತ ನಾನು ಅಂದೆ. ಒಟ್ಟಿನಲ್ಲಿ ಒಂಥರ ಚೆನ್ನಾಗಿ ಹಿಂದೆ ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಕಾಮೆಂಟ್ ಮಾಡಿ ಬ್ಯಾಕ್ಗ್ರೌಂಡೆಲ್ಲ ಹೇಗಿತ್ತು, ಡೆಕೋರ್ ಎಲ್ಲ ಚೆನ್ನಾಗಿತ್ತಾ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ತೊಗೊಂಡಿದ್ದ ಬಟ್ಟೆ ಹಾಕ್ಕೊಂಡೇ ಇಲ್ಲ. ನಾನು ಶಾಪ್ ಮಾಡಿದಂಥ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಆ ಬಟ್ಟೆಗೂ ನಮ್ಮ ಮನೆಯವ್ರ ಬಟ್ಟೆಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ನಾನು ಆಲ್ರೆಡಿ ಹೇಳಿದ್ದೆ. ಬಟ್ ನಮ್ಮ ಮನೆಯವರು ಆ ಥರ ತೊಗೊಂಡು ಬಂದಿರಲಿಲ್ಲ.
ಎಂದು ಹೀಗೆ ಇರಲಿ ಹರುಷ ಹರುಷ. ಮೇಲೆ ಎತ್ಕೊಂಡು ಮೇಲೆ ಅದರಿಂದ ನಾನು ಆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಬಟ್ಟೆ ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ವ್ಲಾಗಲ್ಲಿ. ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ಒಂದ್ಸಲ ಹಾಕ್ಕೊಬೇಕು. ಮೆನುನ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ವಿ. ನನಗೆ ಒಂದು ಸ್ವಲ್ಪ ಮೆನು ಅಷ್ಟು ಫುಡ್ ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತು ಅದೇ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ಲಾಸ್ಟಲ್ಲಿ ನಾನು ಹಾಕಿದೆ. ಇದು ಲಾಸ್ಟಲ್ಲಿತ್ತು ವೀಡಿಯೋ. ನಾನು ನೋಡಿಲ್ಲ, ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಇದನ್ನ ಫಸ್ಟ್ ಹಾಕಬೇಕಾಗಿತ್ತು. ಸರಿ ಅಂದ್ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟೆ. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ನಿನ್ನೆ ಪಾರ್ಟಿ ಸೆಲೆಬ್ರೇಷನ್ ಮುಗೀತು. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಿನ್ನೆ ಪಾರ್ಟಿ ಅಂದರೆ ಇವತ್ತು ಫುಲ್ಲು ಕ್ಲೀನಿಂಗು. ನಮ್ಮ ಮನೆಯವರೆಲ್ಲ ಬೆಳಗ್ಗೆಯಿಂದನೇ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಿನ್ನೆ ಅಂತೂ ಮಸ್ತಾಗಾಯಿತು ಪಾರ್ಟಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ ಎಲ್ಲ ಬರುತ್ತಲ್ಲ ಆವಾಗ ಶೇರ್ ಮಾಡ್ಕೊತೀನಿ. ಇವಾಗ ನಮ್ಮದು ಬಿಟ್ಟರೆ ಬೇರೆ ಇನ್ಯಾರು ಬಂದಿರೋದು ವೀಡಿಯೋಸ್ ಇದರಲ್ಲಿ ಇಲ್ಲ. ಅದೇ ಒಂದು ಬೇಜಾರು ಅಷ್ಟೇ. ಅದು ಸ್ವಲ್ಪ ಇದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.